ನಾವು ಭಾಳ ಸಂಕಷ್ಟದಲ್ಲಿ ನೀವು ನಾವುಗಳೆಲ್ಲ ಒಟ್ಟಿಗೆನೇ ಎಲ್ಲ ತಾಲೂಕುಗಳಿಗೆ ಹೋಗಿದ್ದೇವೆ. ಆ ಪರಿಸ್ಥಿತಿಯನ್ನು ನೋಡಿದಾಗ ನಾವು ಬಹಳ ಕಷ್ಟಪಟ್ಟು ಅದನ್ನು ಸುಧಾರಣೆ ಮಾಡಿ ಜನತೆಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ನನ್ನ ಮುಂದೆ ಸವಾಲಾಗಿ ನಿಂತಿದೆ. ಅದಕ್ಕೆ ನಮ್ಮ ಜಿಲ್ಲಾಡಳಿತವನ್ನು ಅಧಿಕಾರಿಗಳನ್ನು ನಾನು ಕೇಳ್ಕೊಳ್ತೇನೆ, ಇದಕ್ಕೆ ಬಹಳವಾಗಿ ಶ್ರಮಿಸಿ ಎಲ್ಲ ರೀತಿ ಎಲ್ಲ ಒಂದು ಇಲಾಖೆ ಅಂತ ಅಲ್ಲ, ಪ್ರತಿಯೊಂದು ಇಲಾಖೆನೂ ನೈಪುಣ್ಯವಾಗಿ ಕೆಲಸವನ್ನು ಮಾಡಬೇಕು, ಜಾಗರೂಕತೆಯಿಂದ ಕೆಲಸ ಮಾಡಿದಾಗ ಮಾತ್ರ ಈ ವ್ಯವಸ್ಥೆಯಿಂದ ನಾವು ಹೊರಬರಲಿಕ್ಕೆ, ಈ ವ್ಯವಸ್ಥೆಯಿಂದ ಆಗಿರ್ತಕ್ಕಂಥ ಅವ್ಯವಸ್ಥೆಯಿಂದ ಹೊರಬರಲಿಕ್ಕೆ ಸರಿಪಡಿಸಲಿಕ್ಕೆ ಕಾರಣ ಆಗುತ್ತೆ. ಅದಕ್ಕೆ ತಾವೆಲ್ಲ ಉತ್ತಮವಾದಂಥ ರೀತಿಯ ಸಹಕಾರವನ್ನು ಮುಂದೆ ಕೇಳಿಕೊಡ್ತಾ ನಾನು ಇವತ್ತು ಭಾಷಣದಲ್ಲಿ ಏನು ಹೇಳಿದೆ, ಈ ಜಿಲ್ಲೆಯಲ್ಲಿ 5 ಕಾಮಗಾರಿಗಳು ಅನ್ನೋದಕ್ಕಿಂತ ಯೋಜನೆ ಅವು ನಿಂತೋಗಿದ್ದಾವೆ, ಪೂರ್ಣ ಪ್ರಮಾಣದಲ್ಲಿ ಆಗ್ತಾ ಇಲ್ಲ, ಕುಂಟುತ್ತಾ ಇದ್ದಾವೆ. ಅವನ್ನ ಏನಾದರೂ ಮಾಡಿ ಮುಂದಿನ ವರ್ಷ ಈ ದಿನದೊಳಗಡೆ ನಾವು ಸವಾಲಾಗಿ ಸ್ವೀಕಾರ ಮಾಡಿ ಆ ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸ್ತಕ್ಕಂಥ ಜವಾಬ್ದಾರಿಯನ್ನು ನಾವು ಹೊರಬೇಕಾಗಿದೆ. ಆ ಹೊರ್ತಕ್ಕಂಥ ದೃಷ್ಟಿನಲ್ಲಿ ಮೊದಲನೇದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಏನು ಮುಂಜೂರಾಗಿ ಅದರ ಕಾರ್ಯಾಚರಣೆಯನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ಆಗಬೇಕಾಗಿರ್ತಕ್ಕಂಥ ಬಹಳಷ್ಟು ಕೆಲಸಗಳು ನಿಧಾನವಾಗಿ ಮಂದಗತಿನಲ್ಲಿ ಹೋಗ್ತಾ ಇದೆ. ಹಣದ ಕೊರತೆ ಅಂತೇಳಿ ಹೇಳ್ತಾರೆ. ಆ ಹಣದ ಕೊರತೆಯನ್ನು ನಿವಾರಣೆ ಮಾಡಿ ಅದನ್ನು ರಾಜ್ಯ ಸರ್ಕಾರದಿಂದ ವಿಶೇಷವಾದಂಥ ಅನುದಾನವನ್ನು MP ಅವರ, ನಾವು ಮತ್ತು ನಮ್ಮ ಜಿಲ್ಲಾ ಎಲ್ಲ ಶಾಸಕರು ಎಲ್ಲರೂ ಸೇರಿ ಒಟ್ಟಿಗೆನೇ ಹೋರಾಟ ಮಾಡಬೇಕು. ಆ ವ್ಯವಸ್ಥೆಯನ್ನು ಮಾಡಿ ಇವತ್ತು ಆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಕಾರ್ಯಾಚರಣೆಯನ್ನು ಸಂಪೂರ್ಣಗೊಳಿಸ್ತಕ್ಕಂಥ ಕೆಲಸವನ್ನು ನಾನು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇನ್ನು ಪಡ್ಕೊಂಡಿಲ್ಲ. ಸಾಧ್ಯವಾದರೆ ಒಂದು ವಿಶೇಷವಾದಂಥ ಸಭೆಯನ್ನು ಕರೆದು ಅಲ್ಲಿ ಚರ್ಚೆ ಮಾಡಿ ಏನು ಆಗಬೇಕು, ಏನು ಆರ್ಥಿಕ ವ್ಯವಸ್ಥೆ ಆಗಬೇಕು, ಎಷ್ಟು ಹಣಕಾಸನ್ನು ದೊರಕಿಸಿಕೊಡಬೇಕು, ಎಲ್ಲ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಹೋರಾಟವನ್ನು ಮಾಡಿ ಆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ರೋಗಿಗಳ ಸೇವೆಯನ್ನು ಮಾಡೋದಕ್ಕೆ, ಇನ್ನೇನು ನಾವು ಹಾಸ್ಪಿಟ್ಲ್ ಮಾಡೋದು ರೋಗಿಗಳ ಸೇವೆ ಮಾಡೋದು, ರೋಗಿಗಳ ಸೇವೆ ಮಾಡಲಿಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಕ್ಕಂಥದ್ದು ಒಂದು. ಎರಡನೇದು ಜಿಲ್ಲಾಧಿಕಾರಿಗಳ ಕಚೇರಿ. ಇದು ಯಾಕೆ ಕುಂಟ್ತಾ ಇದೆ ಅಂತೇಳಿ ನನಗೆ ಇನ್ನೂ ಗೊತ್ತಿಲ್ಲ. ಯಾರು ಕಾಂಟ್ರಾಕ್ಟ್ ಕೊಟ್ಟರು ನನಗೆ ಗೊತ್ತಿಲ್ಲ, ಯಾಕೆ ಕುಂಟ್ತಾ ಇದೆ ಅಂತ ಗೊತ್ತಿಲ್ಲ. ಇದಕ್ಕೆ ಆರ್ಥಿಕ ಬರ್ಡನ್ ಎಷ್ಟಿದೆ ಅಂತಲೂ ಗೊತ್ತಿಲ್ಲ. ಇದನ್ನೆಲ್ಲ ಇವತ್ತು ನಾಳೆನಲ್ಲೇ ನಾನು ಮಾಹಿತಿ ತಗೋತೀನಿ. ಇದಕ್ಕೆ ಮುಖ್ಯಮಂತ್ರಿಗಳ ಜೊತೆ ವಿಶೇಷವಾಗಿ ಭೇಟಿ ಮಾಡಿ ನಾವು ಹಣವನ್ನು ತಂದು ಅದರ ಒಂದು ಹಾಸನದ ಸೌಂದರ್ಯ ಮಧ್ಯಭಾಗದಲ್ಲಿ ಈಗ ಹಿಂದ್ಗಡೆ ಒಂದು ನಡೀತಾ ಇದೆ, ಮುಂದ್ಗಡೆ ಹಳೆ ಬಿಲ್ಡಿಂಗ್ ಇದೆ, ಅದು ಲಕ್ಷಣವಾಗಿ ಕಾಣ್ತಾ ಇಲ್ಲ. ಈಗ ಹಿಂದ್ಗಡೆ ಮುಂದ್ಗಡೆ ಜನಗಳಿಗೆ ಕನ್ಫ್ಯೂಷನ್ ಆಗಿದೆ. ಒಂದು ಹೊಸ ಬಿಲ್ಡಿಂಗನ್ನು ಮಾಡಬೇಕು. ಮತ್ತು ನಮ್ಮ DDP ಆಫೀಸು ಖಾಲಿ ಮಾಡಿರೋ ಕಾಣ್ತಾರೆ, ಅದನ್ನು ಹೊಡೆದಾಕ್ಬೇಕು ಅಂತ ಕಾಣುತ್ತೆ. ಡೆಮಾಲಿಷ್ ಮಾಡಿ ಅದು ಪಾರ್ಕು, ಅದೇನು ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಇದೆಲ್ಲ ಒಂದು ವ್ಯವಸ್ಥಿತವಾಗಿ ಮಾಡಬೇಕಾಗ್ತದೆ. ಇದನ್ನೆಲ್ಲ ಕೈ ಹಾಕಿ ಇದನ್ನು ಲೋಕಾರ್ಪಣೆ ಮಾಡತಕ್ಕಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕಾಗುತ್ತೆ. ಇದಕ್ಕೆ ಎಷ್ಟೇ ಆರ್ಥಿಕ ಹೊರೆ ಇದ್ದರೂ ಕೂಡ ಅದನ್ನು ಸರ್ಕಾರದ ಜೊತೆ ಚರ್ಚೆ ಮಾಡಿ ಇದನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋದು. ಇನ್ನು
ಐಐಟಿನಲ್ಲಿ ಏನಾಗಿದೆ, ಇದು ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಭೂಮಿಯನ್ನು ಕೊಡ್ಬೋದೇ ಹೊರತು, ಪ್ರಸ್ತಾವನೆಯನ್ನು ಕಳಿಸ್ಬೋದೇ ಹೊರತು, ಇದು ಬಹಳ ವರ್ಷಗಳಿಂದ ನಮ್ಮ ಅಂದಿನ ಪ್ರಧಾನಮಂತ್ರಿ ದೇವೇಗೌಡರು, ಅವರ ಪುತ್ರರು ಅವರೆಲ್ಲ ಸಚಿವರಾಗಿ ಹೋರಾಟವನ್ನು ಮಾಡಿದರು. ಭೂಮಿನೂ 1050 ಎಕರೆ ಭೂಮಿಯನ್ನು ತಗೊಂಡಿದ್ದಾರೆ. ಅದಕ್ಕೋಸ್ಕರ ರೈತರು ಭೂಮಿನ ಕೊಟ್ಟಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ, ಅವ್ರಿಗೆ ಪರಿಹಾರವೂ ಸಿಕ್ಕಿಲ್ಲ, ಭೂಮಿನೂ ಸಿಕ್ಕಿಲ್ಲ. ಅದು ಒಂದು ಕಡೆ ಇದೆ. ಅದು ಎಲ್ಲವನ್ನು ಬಗೆಹರಿಸಿ ಏಟಿನ ಏನಾದರೂ ಕೇಂದ್ರ ಸರ್ಕಾರ ಮಲ್ತಾ ಇದೆ. ಹಾಸನ ಜಿಲ್ಲೆಗೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಕ್ಕಂಥ ಈ ಜಿಲ್ಲೆಗೆ ಐಐಟಿಯನ್ನು ಕೊಟ್ಟೇ ಹೊಂಟಿದ್ದೀವಿ, ಆಗೋಯ್ತು ಅಂತೇಳಿ ಭೂಮಿಯನ್ನು ಅಕ್ವೈರ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಸದನದಲ್ಲೂ ನಮ್ಮ ಈಗಿನ ಸಂಸದರು 2 ಸಾರಿ ಪ್ರಶ್ನೆ ಮಾಡಿದ್ದಾರೆ. ಆದರೆ ಇದು ಯಾಕೋ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದೆ ಅಂತಕ್ಕಂಥ ಭಾವನೆ ಬರ್ತಾ ಇದೆ. ಅದರಿಂದ ನಾವು ರಾಜ್ಯ ಸರ್ಕಾರದಿಂದಲೂ ಒತ್ತಾಯ ತರ್ತೇವೆ. ಆತು ನಮ್ಮ ಜಿಲ್ಲೆಯಿಂದಲೇ ಒಂದು ನಿಯೋಗವನ್ನು ಕರ್ಕೊಂಡೋಗಿ ಐಐಟಿಯನ್ನು ಸಂಬಂಧಪಟ್ಟ ಸಚಿವರನ್ನ ಮತ್ತು ಪ್ರಧಾನಮಂತ್ರಿಗಳನ್ನೇ ಭೇಟಿ ಮಾಡೋದಾಗಲಿ, ಪಕ್ಷಾತೀತವಾಗಿ ಯಾರು ಬರ್ತಾರೆ ಅವ್ರು ಬರಲಿ, ನಾವು ಈ ಐಐಟಿಗೋಸ್ಕರ ಹೋರಾಟ ನಡೆಸಲೇಬೇಕು, ಇದನ್ನು ತರಲೇಬೇಕು. ಇದಕ್ಕೋಸ್ಕರ ಒಂದು ರೂಪರೇಖೆಯನ್ನು ನಿರ್ಧಾರ ಮಾಡಿ ಇದಕ್ಕೆ ಮುಂದೆ ನಮ್ಮ ಪಕ್ಷ ತರೋದಿಲ್ಲ. ಹಾಸನ ಜಿಲ್ಲೆಯ ಒಳಿತಿಗೋಸ್ಕರ ಮತ್ತೆ ಇದು ಐಐಟಿ ಬಂದರೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ.